ನಮ್ಮಣ್ಣ ಅಣ್ಣ ಮದ್ದೂರಣ್ಣ ಒಪ್ಪೋ ಸಿಂಹನೆಯ ಗಂಡು ಇವನು ಸ್ವಾಭಿಮಾನದ ಹುಲಿಯು ಇವನು ನಂಬಿ ಬಂದ ಜನರ ಕಾಯು ಮದ್ದೂರಣ್ಣ ನಮ್ಮ ಊರ ಹೆಮ್ಮೆ ಇವನು ಸಹನೆಯಲ್ಲಿ ಮೂರ್ತಿ ಇವನು ಯುವಕರ ಪಾಲಿನ ಆಶಾದೀಪ ಮದ್ದೂರಣ್ಣನು ಸೋಲಿಲ್ಲದ ಸರದಾರ ಉಸ್ತೂರಿನ ರಣಧೀರ ಮದ್ದೂರಣ್ಣನ ಬಳೆದ ನಾವೇ ಧನ್ಯ ನೋವಲ್ಲೂ ಜೊತೆಗಿರುವ ನೇರಕ್ಕೆ ಬೆಲೆ ಕೊಡುವ ಕಷ್ಟಕ್ಕೆ ಜೊತೆ ನಿಲ್ಲುವ ಮದ್ದೂರಣ್ಣ 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 ನಮ್ಮ ಊರ ದೊರೆನೀನಣ್ಣ ಮದ್ದೂರಣ್ಣ ಮದ್ದೂರಣ್ಣ ನಿನಗೆ ಸಾಗಿ ಯಾರಿಲ್ಲಣ್ಣ ಸಿಂಹನೆಯ ಗಂಡು ಇವನು ಸ್ವಾಭಿಮಾನದ ಹುಲಿಯು ಇವನು ನಂಬಿ ಬಂದ ಜನರ ಕಾಯು ಮದ್ದೂರಣ್ಣನು ನಮ್ಮ ಊರ ಹೆಮ್ಮೆ ಇವನು ಸಹನೆಯಲ್ಲಿ ಮೂರ್ತಿ ಇವನು ಯುವಕರ ಪಾಲಿನ ಆಶಾದೀಪ ಮದ್ದೂರಣ್ಣನು ದಾನದಲ್ಲಿ ಇವ ಕರ್ಣ ಜ್ಞಾನದಲ್ಲಿ ಇವ ಪರ್ವ ಕೃಷ್ಣನ ಹೋಲುವ ರೂಪ ಇವ ಜನತೆಗೆ ದಾರಿ ದೀಪ ಸಹನೆಯ ಮೂರ್ತಿ ಇವರು ನಮ್ಮಯ ಪಾಲಿನ ದೇವರು ಜನಸೇವೆ ಇವರ ಉಸಿರು ಅಭಿವೃದ್ಧಿಯ ಇವರ ಗುರಿಯು ಮಾತೃ ಹೃದಯ ಇರುವ ನಾಯಕ ಪ್ರೀತಿ ಹಂಚೋ ಜನನಾಯಕ ಕೊಟ್ಟ ಮಾತು ನೀಡೋದಿಲ್ಲ ಇಷ್ಟ ಗುರಿಯ ತಪ್ಪೋದಿಲ್ಲ ಮದ್ದೂರಣ್ಣ ಮದ್ದೂರಣ್ಣ ನಮ್ಮ ಊರ ದೊರೆನೀನಣ್ಣ ಮದ್ದೂರಣ್ಣ ಮದ್ದೂರಣ್ಣ ನಿನಗೆ ಸಾಗಿ ಯಾರಿಲ್ಲಣ್ಣ ಸಿಂಹನೆಯ ಗಂಡು ಇವನು ಸ್ವಾಭಿಮಾನದ ಹುಲಿಯು ಇವನು ನಂಬಿ ಬಂದ ಜನರ ಕಾಯು ಮದ್ದೂರಣ್ಣನು ನಮ್ಮ ಊರ ಹೆಮ್ಮೆ ಇವನು ಸಹನೆಯಲ್ಲಿ ಮೂರ್ತಿ ಇವನು ಯುವಕರ ಪಾಲಿನ ಆಶಾದೀಪ ಮದ್ದೂರಣ್ಣನು ನಮ್ಮಣ್ಣ ಅಣ್ಣ ಮದ್ದೂರಣ್ಣ ಒಪ್ಪೋ ಸಿಂಹನೆಯ ಗಂಡು ಇವನು ಸ್ವಾಭಿಮಾನದ ಹುಲಿಯು ಇವನು ನಂಬಿ ಬಂದ ಜನರ ಕಾಯು ಮದ್ದೂರಣ್ಣನು ನಮ್ಮ ಊರ ಹೆಮ್ಮೆ ಇವನು ಸಹನೆಯಲ್ಲಿ ಮೂರ್ತಿ ಇವನು ಯುವಕರ ಪಾಲಿನ ಆಶಾದೀಪ ಮದ್ದೂರಣ್ಣನು ಸೋಲಿಲ್ಲದ ಸರದಾರ ಉಸ್ತೂರಿನ ರಣಧೀರ ಮದ್ದೂರಣ್ಣನ ಬಳೆದ ನಾವೇ ಧನ್ಯ ನೋವಲ್ಲೂ ಜೊತೆ ಇರುವ ಸ್ನೇಹಕ್ಕೆ ಬೆಲೆ ಕೊಡುವ ಕಷ್ಟಕ್ಕೆ ಜೊತೆ ನಿಲ್ಲುವ ಮದ್ದೂರಣ್ಣ 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 ನಮ್ಮ ಊರ ದೊರೆನೀನಣ್ಣ ಮದ್ದೂರಣ್ಣ ಮದ್ದೂರಣ್ಣ ನಿನಗೆ ಸಾಗಿ ಯಾರಿಲ್ಲಣ್ಣ ಸಿಂಹನೆಯ ಗಂಡು
ಇವನು ಸ್ವಾಭಿಮಾನದ ಹುಲಿಯೂ ಇವನು ನಂಬಿ ಬಂದ ಜನರ ತಾಯಿ ಮದ್ದೂರಣ್ಣನು ನಮ್ಮ ಊರ ಹೆಮ್ಮೆ ಇವನು ಸಹನೆಯಲ್ಲಿ ಮೂರ್ತಿ ಇವನು ಯುವಕರ ಪಾಲಿನ ಆಶಾದೀಪ ಮದ್ದೂರಣ್ಣನು ದಾನದಲ್ಲಿ ಇವ ಕರ್ಣ ಜ್ಞಾನದಲ್ಲಿ ಇವ ಪರ್ವ ಕೃಷ್ಣನ ಹೋಲುವ ರೂಪ ಇವ ಜನತೆಗೆ ದಾರಿ ದೀಪ ಸಹನೆಯ ಮೂರ್ತಿ ಇವರು ನಮ್ಮಯ ಪಾಲಿನ ದೇವರು ಜನಸೇವೆ ಇವರ ಉಸಿರು ಅಭಿವೃದ್ಧಿಯ ಇವರ ಗುರಿಯು ಮಾತೃ ಹೃದಯ ಇರುವ ನಾಯಕ ಪ್ರೀತಿ ಹಂಚೋ ಜನನಾಯಕ ಕೊಟ್ಟ ಮಾತು ನೀಡೋದಿಲ್ಲ ಇಷ್ಟ ಗುರಿಯ ಅಭಿಮಾನಿಗಳಿಗೆ ಮೊದಲನಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ನಾನು ಇವತ್ತು ನಮ್ಮ ವಿವೇಕಂದು ಬರ್ತ್ಡೇ, ನಿನ್ನೆ ಸುಜಯ್ದು ಬರ್ತ್ಡೇ. ಹಾಗಾಗಿ ಇವತ್ತು ಅವರು ನಾವು ಎಲ್ಲ ಸೇರಿ ನಮ್ಮ ಫ್ರೆಂಡ್ಸ್ ಆದಂಥ ನಮ್ಮ ಸಹೋದರ ಆದಂಥ ವೆಂಕಟೇಶು, ಆಮೇಲೆ ರಘು, ಆಮೇಲೆ ಆನಂದ್ ಬಾಬು, ಪ್ರವೀಣ್, ಮದನ್ನ, ಮುರುಗೇಶು, ರಾಮು, ರಾಜೇಶು, ಸಂಜಯ್, ಆಮೇಲೆ ಶಶಿ, ಪವನ್ನು, ಪಾಪು ಎಲ್ಲರೂ ಸೇರಿ ಇವತ್ತು ಇಷ್ಟು ದಿನ ಅವರು ಆಶ್ರಮಗಳಿಗೆ ಆಮೇಲೆ ಹಾಸ್ಪಿಟ್ಲಿಗೆ ಎಲ್ಲ ಹಣ್ಣು ಹಂಪಲ ಕೊಟ್ಕೊಂಡಿದ್ದರು. ಇವತ್ತು ನನ್ನ ಭೇಟಿ ಮಾಡೋಕ್ಕೆ ಬಂದು ನನ್ನ ಜೊತೆ ಇವತ್ತು ಕೇಕು ಅವ್ರಿಗೆ ತಿನ್ನಿಸ್ಬೇಕಾಗಿತ್ತು. ನನಗೂ ತಿನ್ನಿಸಿ ಅವರು ತಿಂದಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸರ್, ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಯಾವ ಥರ ಇರುತ್ತೆ ಸರ್? ರಾಜಕೀಯ ಭವಿಷ್ಯಕ್ಕೂ ಬರ್ತಡೇಗೆ ಸಂಬಂಧ ಇಲ್ಲ. ರಾಜಕೀಯ ಭವಿಷ್ಯ ನಮ್ಮ ಮನೇಲಿ ಬರ್ದಿದೆ, ಆಗ್ತದೆ. ಅಲ್ಲ, ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸರ್ 2028 ಆಗಲಿ ಇಲ್ಲ 33ರಲ್ಲಿ ಅವರ ಅಭಿಪ್ರಾಯ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅದು ಹಣೆ ಬರದಲ್ಲಿ ಬರ್ದಿರಬೇಕಲ್ಲ. ದೇವರು ಇದ್ದಾನೆ, ನೋಡೋಣ. ಜನತೆಗೆ ಉಸ್ಕೂರು ಮದ್ದೂರಮ್ಮ ಜಾತ್ರೆ ದೇವಿಯ ಶುಭಾಶಯಗಳನ್ನು ಅರ್ಪಿಸ್ತಾ, ಈ ಒಂದು ಸಂದರ್ಭದಲ್ಲಿ 3 ದಿವಸ ಆಗಿದೆ ಬರ್ತ್ಡೇ ಆಗಿ ಮದ್ದೂರಪ್ಪನವ್ರಿಗೆ. 6ನೇ ತಾರೀಕು ಅವರು ಹುಟ್ಟುಹಬ್ಬ ಇದ್ದಿದ್ದು. ಆದರೂ ಈಗಲೂ ಡೈಲಿ ನೋಡಿ ಜನ ಬರ್ತಾನೆ ಇದ್ದಾರೆ, ಜನಸಾಗರ ಅವ್ರ ಮನೆ ಹತ್ರ. ಹಾಗಾಗಿ ಅವ್ರ ಜೊತೆಲಿ ನಾವೆಲ್ಲರೂ ಕೂಡ ಇರ್ತೇವೆ. ಇವತ್ತು ಅವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಅವರೊಂದು ಆದರ್ಶ ಅವನ್ನು ಇಟ್ಕೊಂಡು ಯುವಕರೆಲ್ಲ ಇವತ್ತು ಮನೆ ಹತ್ರ ಬಂದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರೇ ಹೇಳಿದರೆ 2033 ಆ ಟೈಮಲ್ಲಿ ನಾನು ಎಲ್ಲಾದರೂ MLA ನಿಂತ್ಕೋಬೇಕು ಅಂತೇಳಿ ಅವರು ಕೂಡ ಈ ವಾಹಿನಿ ಮುಖಾಂತರ ಹೇಳಿದ್ದಾರೆ. ಅವರು MLA ಆಗಿ ಇನ್ನೂ ಜನಗಳಿಗೆ ಸೇವೆ ಮಾಡೋಂಥ ಶಕ್ತಿ ತಾಯಿ ಮದ್ದೂರಮ್ಮ ಕೊಡಲಿ. ನಾವೆಲ್ಲರೂ ಅವ್ರ ಜೊತೆಲಿರ್ತೇವೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಗೂಳಿಮಂಗಳ ನಾಗೇಶು, ಕಾಶ್ನೆಕ್ನಳ್ಳಿ ಕಿರಣ್ ಬ್ರದರ್ ಹಾಗೂ ಅನೇಕ ಅವರ ಒಂದು ಮಿತ್ರರೆಲ್ಲ ಸೇರಿ ಸುಮಾರು ಒಂದು ಸಾವಿರಾರು ಜನ. ನನಗನ್ನಿಸ್ತು ಇದು ಇವತ್ತೇನೋ ಉಸ್ಕೂರು ಜಾತ್ರೆ ಅನ್ನಿಸ್ಬಿಡ್ತೀನಿ. ನೀವೆಲ್ಲ ನೋಡಿರ್ಬೋದು ಮಾಧ್ಯಮಗಳಲ್ಲಿ. ಅಷ್ಟೊಂದು ಕ್ರೇಜು, ಜನಗಳ ಪ್ರೀತಿ ವಿಶ್ವಾಸನ ಗಳಿಸಿರ್ತಕ್ಕಂಥ ನಮ್ಮ ಉಸ್ಕೂರು ಮದ್ದೂರಣ್ಣವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸಲ್ಲಿಸೋಕೆ ಇಷ್ಟಪಡ್ತಾಯಿದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಸರ್ಕಲ್ ವೆಂಕಿ, ನಮ್ಮ ತಾಲೂಕು ಅಧ್ಯಕ್ಷ ಪ್ರವೀಣ್ ಪಾಪು ಅವರು ಹಾಗೂ ನಮ್ಮ ಸರ್ಜಾಪುರ ಬ್ಲಾಕ್ ಅಧ್ಯಕ್ಷ ಸಹೋದರಾಗಿರ್ತಂಥ ವೇಣೂರವರು, ಇನ್ನೂ ಅನೇಕ ಸ್ನೇಹಿತರು ಎಲ್ಲ ಕೂಡಿ ಇವತ್ತೂ ಸಹ ಬಹಳ ಅದ್ಧೂರಿಯಾಗಿ ಬೃಹತ್ ಗಾತ್ರ ಹೂನಾರ ಆಗ್ಬೋದು, ಒಂದು ವಿಶೇಷವಾದ ಕೇಕನ್ನು ಮಾಡಿಸಿ ಯಜಮಾನ ಅಂತ ಹೇಳಿ ಮಾಡಿಸಿದ ಕೇಕ್ ನೋಡಿದ್ರೆ ತುಂಬ ಸಂತೋಷ ಆಗ್ತದೆ. ಅವ್ರು ನಿಜವಾಗ್ಲೂ ಅವರ ಅಭಿಮಾನಿಗಳಿಗೆ ಯಜಮಾನ್ರಿ ಅವರು. ಇನ್ನೂ ಅವರ ಒಂದು ರಾಜಕೀಯ ಜೀವನ ಇನ್ನೂ ಉತ್ತುಂಗಕ್ಕೇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಮದ್ದೂರಣ್ಣವರ ಹುಟ್ಟುಹಬ್ಬ 6ನೇ ತಾರೀಕಿತ್ತು. ಅವರು ಪ್ರತಿ ವರ್ಷ ಯಾರ ಕೈಗೂ ಸಿಗೋದಿಲ್ಲ, ಟ್ರಿಪ್ ಹೊರಟ್ಬಿಡ್ತಾರೆ. ಆದ್ದರಿಂದ ಎಲ್ಲ ಅಭಿಮಾನಿಗಳು 6ನೇ ತಾರೀಕಿಂದ ಹಿಡಿದು ಇದುವರೆಗೂ ಎಲ್ಲ ಥರ ಸಮಾಜ ಸೇವೆ ಇರ್ಬೋದು, ಏನು ಅನಾಥಾಶ್ರಮಗಳಿರ್ಬೋದು, ಸ್ಕೂಲುಗಳಿರ್ಬೋದು, ಹಾಸ್ಪಿಟ್ಲ್ಗಳಿರ್ಬೋದು, ಎಲ್ಲ ಕಡೆ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನು ಮದ್ದೂರಣ್ಣವರ ಮಾರ್ಗದರ್ಶನದಂತೆ, ಏನು ಅವರ ಆಶಯದಂತೆ ಸಮಾಜಕ್ಕೆ ಏನಾನ ಒಂದು ಕೊಡುಗೆ ಕೊಡ್ರಿ, ನಿಮ್ಮ ಕಡೆಯಿಂದ ದುಂದು ವೆಚ್ಚ ಮಾಡಬೇಡ್ರಿ ಅಂತ ಏನು ಹೇಳಿದ್ರು, ದುಂದು ವೆಚ್ಚ ಇಲ್ದಿರ ಎಲ್ಲ ಸಮಾಜಕ್ಕೆ ಏನು ಸಮಾಜ ಸೇವೆ ಮಾಡಬೇಕು ಅದನ್ನು ಮಾಡ್ಕೊತ ಬಂದಿದ್ದಾರೆ. ಆವತ್ತೇನು ಮದ್ದೂರಣ್ಣವ್ರು ಸಿಗಲಿಲ್ಲ. ಆದ್ದರಿಂದ ಇವತ್ತು ಇನ್ನು ಮುಂದಿನ ದಿನಗಳಲ್ಲೂ ಬರ್ತಾ ಇರ್ತಾರೆ. ಎಲ್ಲ ಅಭಿಮಾನಿಗಳು ಬಂದು ಅವ್ರ ಪ್ರೀತಿನ ತೋರಿಸಿ ಏನು ಕೇಕ್ ಕಟ್ ಮಾಡೋ ಮುಖೇನ
ಅವ್ರಿಗೆ ಒಂದು ಪ್ರೀತಿ ಅಭಿಮಾನನ ತೋರಿಸ್ತಾ ಇದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮಧುರಣ್ಣವರ ಹುಟ್ಟುಹಬ್ಬವನ್ನು ಸರ್ಕಲ್ ವೆಂಕಣ್ಣು ಹಾಗೂ ಆನಂದಣ್ಣವರು ರಾಮಣ್ಣ, ರಘುವಣ್ಣ, ಪಾಪಣ್ಣ ತುಂಬ ಜನಗಳು ಇವತ್ತು ಆಚರಿಸಲು ಪ್ಲ್ಯಾನ್ ಮಾಡಿದ್ರಿ. ಅದೇ ರೀತಿ ತುಂಬ ಜನ ಹುಡುಗರು ಸಮೇತ ಬಂದು ಭಾಗವಹಿಸಿದ್ದಾರೆ. ಮೊದಲನೇದಾಗಿ MLA ಶಿವಣ್ಣವ್ರ ಹತ್ರ ಒಂದು ರಿಕ್ವೆಸ್ಟ್ ಇದೆ ನಮ್ಮದು. ಸೊ ಮಧುರಣ್ಣರವ್ರಿಗೆ ಉನ್ನತವಾದ ಸ್ಥಾನಮಾನಗಳು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಹಾಗೆ ದೇವ್ರ ಹತ್ರ ಮಧುರಣ್ಣವ್ರಿಗೆ ಉನ್ನತ ಆರೋಗ್ಯ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಮಧುರಣ್ಣಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಧುರಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮಧುರಣ್ಣವ್ರದ್ದು ಬರ್ಡೇ ಉಸ್ಕೂರು ಜಾತ್ರೆ ನಡೀತಾ ಇದೆಯಲ್ಲ, ಆ ಥರ ನಮ್ಮ ಮಧುರಣ್ಣವ್ರದ್ದು ಬರ್ಡೇ ಅದೇ ಥರ ಜಾತ್ರೆ ರೀತಿ ನಡೆಸ್ತಾ ಇದ್ದಾರೆ ಎಲ್ಲರೂ. ನಮ್ಮ ತಾಲೂಕಿನಲ್ಲಿ ಇರೋ ಯುವಕರು ಪ್ರತಿಯೊಬ್ಬರು ನಮ್ಮ ಎಲ್ಲರೂ ಸೇರಿ ಡೈಲಿ 10 ದಿವಸ ಸುಮಾರು 10 ದಿವಸದಿಂದ ಬರ್ಡೇ ನಡೀತಾನೇ ಇದೆ. ಯಾವುದೋ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಕೊಂಡು ಅನಾಥಾಶ್ರಮ ಆಗಿರ್ಬೋದು, ಹುಡುಗರಿಗೆ ಬುಕ್ಕು ಪೆನ್ಸಿಲ್ಲು ಇನ್ನೂ ಎಲ್ಲ ಕೊಟ್ಕೊಂಡು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಾನೇ ಇದೆ. ನಮ್ಮ ಮಧುರಣ್ಣವರು ನಮ್ಮ ಮನದಲ್ಲಿ ಎಲ್ಲರ ಜೊತೆಯಲ್ಲೂ ಇದ್ದಾರೆ. ಇದೇ ರೀತಿ ಒಳ್ಳೆ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ನಮ್ಮ ಅಣ್ಣನವರು ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ರಾಜಕೀಯದಲ್ಲಿ ತುಂಬ ಬಲಿಷ್ಠವಾಗಿ ಬೆಳಿಬೇಕು ಅಂತ ನಮ್ಮ ಆಸೆ. ನಮ್ಮ ಮಧುರಣ್ಣವರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರು 100 ವರ್ಷ ಸುಖ, ಶಾಂತಿ, ನೆಮ್ಮದಿ, IAS, ಆರೋಗ್ಯ ಎಲ್ಲ ಕೊಟ್ಟು ಆ ದೇವರಲ್ಲಿ ಕಳೆ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ನನ್ನ ಗುರುಗಳಾದ ಉಸ್ಕೂರು ಮಧುರಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಒಂದು ಸ್ಥಾನಮಾನ ಚೆನ್ನಾಗಿ ಕೊಡಲಿ. ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಸರ್ಕಲ್ ವೆಂಕಿ, ಪಾಪು ಹಾಗೂ ನಮ್ಮ ಬಳಗಾನಹಳ್ಳಿ ರಾಮುರವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ನಮಸ್ಕಾರ. ಯುವಕರಿಗೆ ಸ್ಫೂರ್ತಿಯಾಗಿರುವಂಥ ಉಸ್ಕೂರು ಮಧುರಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಏನು ಈ ದಿನ 51ನೇ ವರ್ಷದ ಹುಟ್ಟುಹಬ್ಬದ ನಮ್ಮ ಯೂತ್ ಐಕಾನ್ ಹಾಗೂ SC/ST ಬ್ಲ್ಯಾಕ್ ಅಧ್ಯಕ್ಷರಾದ ಕಾಂಗ್ರೆಸ್ಸಿನ ನಮ್ಮ ಉಸ್ಕೂರು ಮಧುರಣ್ಣವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಏನು ಈ ದಿನ ನಾವು ನೋಡ್ಬೋದು, ಎಲ್ಲ ಯುವಕರು ಬಂದು ಮನೆ ಹತ್ರ ಬರ್ಬೋದು, ಮತ್ತು ಎಲ್ಲೆಲ್ಲಿರ್ತಾರೋ ಅವ್ರ ಹತ್ರ ಅಲ್ಲೆಲ್ಲ ಕೇಕ್ ಕಟ್ಟಿಂಗು ಸಾಮಾಜಿಕದೆಲ್ಲ ತೋರಿಸಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನಂದರೆ ಅವರು ಹೆಲ್ಪಿಂಗ್ ನೇಚರಲ್ಲಿ ಎತ್ತಿದ ಕೈಯವರು ಒನ್ ಹ್ಯಾಂಡ್ ಅಂತ. ಹೆಲ್ಪ್ ಅಂದರೆ ಸಾಕು ಮಧುರಣ್ಣೆ ಬರ್ತಾರೆ ಎಲ್ಲ ಯೂತ್ಸರ್ಗೂ. ಹಾಗೂ ನಮ್ಮ ಯುವ ಕಾಂಗ್ರೆಸ್ ಸದಾ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಯುವ ಕಾಂಗ್ರೆಸ್ ಅಂತಲ್ಲ, ಎಲ್ಲ ಒಂದು ದಲಿತ ಸಂಘಟನೆಗಳವರು, ಎಲ್ಲ ಸಮುದಾಯದವ್ರಿಗೂ ಒಂದು ಯೂತ್ ಐಕಾನ್ ಆಗಿ ಈ ದಿನ ಒಂದು ನಮ್ಮ ತಾಲೂಕಿಗೆ ಒಂದು ಗೋಲ್ಡನ್ ನೇಚರ್ ಹೆಲ್ಪ್ ಅಂತ ಹೇಳ್ಬೋದು. ಅವ್ರಿಗೆ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಆಗಿರ್ಬೋದು, ಹಾಗೂ ನಮ್ಮ ಮಧುರಣ್ಣ ಬ್ರಿಗೇಡ್ಸ್ ಅವರ ಅಧ್ಯಕ್ಷರಾದ ವೆಂಕಿಯವರು. ಏನು ಮಧುರಣ್ಣ ಅಂದರೆ ವೆಂಕಿನೇ ಬರ್ತಾರೆ, ವೆಂಕಿ ಅಂದರೆ ಮಧುರಣ್ಣ ಬರ್ತಾರೆ. ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಫಸ್ಟು ಕಾಣಿಸ್ಕೊಳೋದೇ ವೆಂಕಿಯವರು. ಎಲ್ಲ ಯಾವುದೇ ಅನಾಥಾಶ್ರಮ ಆಗಲಿ ನೋಡ್ಬೋದು, ಎಲ್ಲ ಅನಾಥಾಶ್ರಮದಲ್ಲೂ ಎಲ್ಲರೂ ಊಟ ಎಲ್ಲ ಅನ್ನದಾನ ಎಲ್ಲ ಮಾಡಿದ್ರು. ಅದಕ್ಕೆ ಮೂಲ ಕಾರಣ ವೆಂಕಿಯವರು ಹೇಳ್ಬೋದು. ಅವರು ಮೊದಲನೇಗೆ ಮಧುರಣ್ಣವ್ರನ್ನ ನಮ್ಮ ತಾಲೂಕಲ್ಲಿ ಯಾವ ರೀತಿ ಇಡೀ ತಾಲೂಕಿಗೆ ಒಂದು ಬ್ಯಾನರ್ ಆಗಿರ್ಬೋದು, ಒಂದು ಸಾಮಾಜಿಕ ಆಗಿ ಒಂದು ಎಲ್ಲ ಪ್ಲ್ಯಾನು ವೆಂಕಿಯವರೇ ಮಾಡಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಮಧುರಣ್ಣವರು ಒಂದು ಲೈನು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಅವ್ರಿಗೂ ಹಾಗೂ ನಮ್ಮ ಎಲ್ಲ ಯುವಕರಿಗೂ ಒಂದು ಟಚ್ ಕೊಟ್ಟಿದ್ದಾರೆ. ಯಾವ ರೀತಿಯಿಂದ ಇವರು ಒಂದು ಫಾಲೋವರ್ಸ್ ಹೋಗ್ರಿ ಎಲ್ಪ್ ಆಗ್ತಾರೆ ಅಂತ ಎಲ್ಲ ಹುಡುಗರು ಮಧುರಣ್ಣ ಫಾಲೋವರ್ಸ್ ಮಾಡಿಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ಬೆಳೀತಾ ಇದ್ದಾರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಇನ್ನೂ ಉನ್ನತವಾಗಿ ರಾಜಕೀಯದಲ್ಲಿ ಭವಿಷ್ಯ ಬರಲಿ, ಒಂದು ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತ ಕೇಳ್ಕೊತಾ ಇದ್ದೀನಿ.